ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾನುಭೂವಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ಇವತ್ತು ಫೈನಲ್ 2 ದಿನ ಸ್ಟೇ ಆಗಿ ನೆಕ್ಸ್ಟ್ ಡೇ ಯುಪಿಗೆ ಹೊರಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಬೇರೆ ಕಡೆ ರೂಮ್ ಮಾಡೋಣ ಅನ್ನೋ ಇಂಟೆನ್ಷನಲ್ಲಿ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ದೋ, ಮತ್ತೆ ಏನು ಬೇರೆ ಕಡೆ ತೊಗೊಂಡೋಗೋದು ಅಂತ ಲಗೇಜ್ ಇಡೋ ರೂಮಲ್ಲಿ ಅದು ಲಗೇಜ್ ಎಲ್ಲ ನಮ್ಮ ಮನೆಯವ್ರು ತೊಗೊಂಡು ಬಂದರು. ಲಗೇಜ್ ಎಲ್ಲ ತೊಗೊಬಂದು ಕ್ಯಾಬ್ ಬುಕ್ ಮಾಡಿದ್ದಾರೆ. ಮತ್ತು ನಾವು ಇಲ್ಲಿಂದ ಯಶವಂತಪುರಕ್ಕೆ ಹೊರಡಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಹೊರಡ್ತಿದ್ದೀವಿ. ಅಲ್ಲಿ ಬೇಕಾದರೆ ವೆಯ್ಟ್ ಮಾಡೋಣ, ಇಲ್ಲಿ ಬೇಡ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಹೋಗೋದಕ್ಕಾಗಲ್ಲ. ಸ್ವಲ್ಪ ಬೇಗ ಹೋದರೆ ಟ್ರಾಫಿಕ್ ಏನು ಜಾಸ್ತಿ ಇರೋದಿಲ್ಲ ಅಂತ ಬೇಗನೆ ಬೆಳಗ್ಗೆ ಎದ್ದ ತಕ್ಷಣ ಹೊರಟಿದ್ದೀವಿ. ಲಗೇಜ್ ಎಲ್ಲ ಇನ್ನೊಂದು 4 ಬ್ಯಾಗು ಜಾಸ್ತಿ ಇತ್ತು. ಸೊ ನಾವು 2 ದಿನ ಸ್ಟೇ ಆಗಿದ್ವಲ್ಲ, ಆದ್ದರಿಂದ 4 ಬ್ಯಾಗಲ್ಲಿ ಏನು ತಿಂಡಿ ಏನೇನಿತ್ತು ಅದೆಲ್ಲ ತೆಗೆದು ಖಾಲಿ ಮಾಡಿ, ಸ್ವಲ್ಪ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಬಿಸಾಕಿ ಒಂದು 2 ಬಾಕ್ಸ್ ಖಾಲಿ ಆಗಿದೆ ಅನಿಸುತ್ತೆ. 2 ಬ್ಯಾಗು 2 ಡೇಸಲ್ಲಿ ಖಾಲಿಯಾಗಿರೋ ಬ್ಯಾಗೆಲ್ಲ ಒಳಗಡೆ ಇಟ್ಕೊಂಡು ಎಷ್ಟು ಕಡಿಮೆ ಮಾಡೋದಕ್ಕಾಗುತ್ತೆ ಲಗೇಜ್ ಅಷ್ಟು ಕಡಿಮೆ ಮಾಡಿದ್ದೀವಿ. ಅದು ಯೆಲ್ಲೋ ಕಲರ್ ಚೀಲದಲ್ಲಿ ಇರೋದು ರಾಗಿ ತೊಗೊಂಡಿದ್ದೀವಿ. ಡೈರೆಕ್ಟ್ ಟ್ರೈನ್ ಇದೆ ಅನ್ನೋದಕ್ಕೋಸ್ಕರ ರಾಗಿ ತೊಗೊಂಡು ಕ್ಯಾಬ್ ಬಂತು. ನಮ್ಮ ಮನೆಯವ್ರ ಲಗೇಜ್ ಎಲ್ಲ ಇಡ್ತಿದ್ದಾರೆ ಕ್ಯಾಬಿಗೆ. ಹೋಗು ಬೇಗ, ಸ್ವಲ್ಪ ಹೇಳ್ಕೊಂಡು ಹೋಗು ಬೇಗ. ಅದಲ್ಲ, ಹೇಳ್ಕೊಂಡು ಹೋಗು. ಇದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ಲಾಸ್ಟ್ನೇ ವಿಡಿಯೋ, ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಇನ್ನು ನೆಕ್ಸ್ಟ್ ವಿಡಿಯೋ ಕರ್ನಾಟಕದಲ್ಲಿ 1 ವರ್ಷ ಆದಮೇಲೆ ಮಾಡ್ತೀನೋ 6 ತಿಂಗಳಾದ್ಮೇಲೆ ಮಾಡ್ತೀನೋ ಗೊತ್ತಿಲ್ಲ. ನಾವು ಇಲ್ಲಿ ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ ಮೆಟ್ರೋದಲ್ಲೇ ಹೋಗೋಣ, ಈಸಿ ಆಗುತ್ತೆ ಅಂತ ಅಂದ್ಕೊಂಡು. ಬಟ್ ಮೆಟ್ರೋದಲ್ಲಿ ಲಗೇಜ್ ಎಲ್ಲ ನಮ್ಮದು ಜಾಸ್ತಿ ಇರುತ್ತೆ, ಬರೀ ಯಾವಾಗಲೂ ಟ್ರೈನಲ್ಲೇ ಜರ್ನಿ ಮಾಡೋದು ಅಂತ ಬೇಡ, ಪರವಾಗಿಲ್ಲ ಕ್ಯಾಬಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲೇ ಹೋಗಲಿ ಯಾವುದ್ರಲ್ಲೇ ಹೋಗಲಿ ಎಲ್ಲ ಕೇಳೋದು ಲಗೇಜ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಟ್ ಲಗೇಜ್ ಜಾಸ್ತಿ ಇರುತ್ತೆ, ಹಾಗಾದರೂ ಇನ್ನೇನು ಮಾಡೋದು. ಇವರು ಕೂಡ ಅದೇ ಹೇಳ್ತಿದ್ದಾರೆ, ಲಗೇಜ್ ಎಲ್ಲ ಸರ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಗಾಡಿ ಬುಕ್ ಮಾಡಬೇಕಾದ್ರೆ ನಮಗೆ ದೊಡ್ಡದೇ ಶೋ ಆಯಿತು. ಬಟ್ ಅದು ಬಂದಾಗ ಚಿಕ್ಕದಿದೆ, ಸ್ವಲ್ಪ ಲಗೇಜ್ ಇಡೋದಕ್ಕೆ ಜಾಗ ಅಷ್ಟಿದೆ ಅನ್ನಿಸ್ಲಿಲ್ಲ. ಹಾಗಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಲಗೇಜ್ ಎಲ್ಲ ಇಟ್ಟು ಓಕೆ ಅಂತ ಹೊರಡ್ತಾ ಇದ್ದೀವಿ. ಒಟ್ಟು ಮುಖರ್ಸು ಮೊದಲು ಹೆಸರೇನು ಗೊತ್ತಿಲ್ವಾ? ಎಷ್ಟನೇ ಕ್ಲಾಸು? UKG. ಏನು ಹೇಳ್ಕೊಡ್ತಾರೆ? A ಫಾರ್ ಏನು? B ಫಾರ್ ಏನು? ನನ್ನ ಹೆಸರು ಬಾಲ್. ನಿನ್ನ ಹೆಸರು ಅದ್ವಿತಾನಾ? ನನ್ನ ಹೆಸರು ಬಾಲ್. ಸ್ಕೂಲೆಲ್ಲ ಬೋರಿಂಗ್ ಆಗುತ್ತೆ. ಸ್ಕೂಲಲ್ಲಿ ಟಿವಿ ಕೊಡ್ತಾರಾ? ಏನು ತೋರಿಸ್ತಾರೆ? ಅಲ್ಲೇ ಬಂದ ತಕ್ಷಣ ಕ್ಯಾಬ್ ಡ್ರೈವರ್ ಕೂಡ ಮಾತಾಡಿಸಿ ಅವ್ರನ್ನೂ ಕೂಡ ಫ್ರೆಂಡ್ ಮಾಡ್ಕೊಂಡು ಅವರು ಕೂಡ ಇವಳನ್ನ ಮಾತಾಡಿಸಿದ್ದಾರೆ. ಚೆನ್ನಾಗಿ ಮಾತಾಡ್ತಿದ್ದಾಳೆ. ನಾನೇನು ಮೊಬೈಲ್ ನೋಡೋದಿಲ್ಲ, ಅಣ್ಣ ಮೊಬೈಲ್ ನೋಡ್ತಾನೆ ಅಂತ ಅವನ ಮೇಲೆ ಹೇಳ್ತಿದ್ದಾನೆ. ನನ್ನ ಮಗವಂತೂ ಯಾರು ಮಾತಾಡ್ಸಿದ್ರು ಮಾತಾಡೋದು ತುಂಬಾ ಕಷ್ಟ. ಮನೇಲಂತೂ ಎಷ್ಟು ಇದು ಮಾಡ್ತಾನೆ ಅಂತ ಅಂದರೆ, ನೋಡಿದರೆ ಹುಡುಗ ಮಾತೇ ಆಡಲ್ಲ ಅನ್ನಂಗೆ ಇರ್ತಾನೆ. ಮನೇಲಿ ಮಾತ್ರ ನಮ್ಮ ಮನೆಯವ್ರ ಜೊತೆನೂ ಅಷ್ಟು ಇದು ಮಾಡಲ್ಲ. ನಾನು ಒಬ್ಳಿದ್ದು ಅಂದರೆ ಸಾಕು, ತುಂಬ ಮಾತಾಡ್ತಾನೆ. ಹೊರಗಡೆ ಬಂದರೆ ಎಲ್ಲೂ ಮಾತಾಡಲ್ಲ. ಎಲ್ಲ ಹಂಗೆ ಅಂತಾರೆ, ಎಷ್ಟು ಸೈಲೆಂಟಾಗಿದ್ದಾನೆ, ಎಷ್ಟು ಒಳ್ಳೆ ಹುಡುಗ ಅನ್ಬೇಕು, ಆ ರೀತಿ ಇರ್ತಾನೆ. ಯಶವಂತಪುರಕ್ಕೆ ಬಂದು ಟ್ರಾಫಿಕ್ ಏನು ಜಾಸ್ತಿ ಇರಲಿಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ನಡೀತಿತ್ತು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಸೊ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗಬೇಕಾಗಿತ್ತು. ಒಂದು ಟೈಮ್ ಕರ್ಕೊಬಂದುಬಿಟ್ರು. ಬಟ್ ಅಲ್ಲಿ ಕರ್ಕೊಬಂದುಬಿಟ್ಟಾಗ ಈ ಕಡೆ ಎಲ್ಲ ಹೋಗೋದು ಬೇರೆ ಕಡೆ ಅಂತ ಮತ್ತೆ ಇನ್ನೊಂದು ಟೈಮ್ ಇನ್ನೊಂದು ಕಡೆ ರೋಡಿಂದ ಕರ್ಕೊಬಂದು ಬಿಟ್ಟು ಲಗೇಜ್ ಎಲ್ಲ ಇಳಿಸ್ತಿದ್ದಾರೆ. ನಾವು ಓಕೆ ಅಂತ ಬಂದೋ. ಅಲ್ಲಿಂದ ಬರೋ ಅಷ್ಟರೊಳಗಡೆ ಸ್ವಲ್ಪ ಲೇಟೇ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಬೇಗ ಬರೋದು ಬೆಟರ್ ಅಂತ ಅನಿಸುತ್ತೆ. ಬ್ಯಾಗ್ ತಗೊಳ್ ಮಗನೇ.
ನನ್ನ ಮಗಳು ನೋಡಿ ಅಲ್ಲಿ ಬಾಯ್ ಮಾಡ್ತಿರೋದ ಅವರಿಗೆ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ರೈಲ್ವೆ ಸ್ಟೇಷನಲ್ಲಿ. ಸೊ ನಾವು ಪ್ಲಾಟ್ಫಾರ್ಮ್ಗೆ ಹೋಗೋದಕ್ಕೆ ಸರಿಯಾಗಿ ದಾರಿ ಇರಲಿಲ್ಲ. ಅದಕ್ಕೆ ಇಲ್ಲಿ ನಮಗೆ ಹತ್ರ ಆಗೋ ರೀತಿ ಪ್ಲಾಟ್ಫಾರ್ಮ್ 6ಕ್ಕೆ ಕರ್ಕೊಬಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು. ನಾನು ಯಾವ ಕಡೆಯಿಂದ ಹೋಗೋದು ನೋಡ್ತೀನಿ, ನೀವು ಇಲ್ಲೇ ಕೂತೀರಿ ಅಂತ ನಮ್ಮನ್ನು ಕೂರಿಸಿ ಹೋಗಿದ್ದಾರೆ. ನಾನು ಮಕ್ಕಳು ಎಲ್ಲ ಕೂತಿದ್ದೀವಿ. ಇನ್ನೂ ಬೆಳಗ್ಗೆ ಒಂದು 8:30 9 ಗಂಟೆ ಆಗಿದೆ ಅಷ್ಟೇ. ಮಧ್ಯಾಹ್ನ 1 ಗಂಟೆಗಿರೋ ಟ್ರೈನಿಗೆ ಇವಾಗಲೇ ಬಂದಿದ್ದೀವಿ. ಯಾವಾಗಲೂ ಟ್ರೈನ್ಗೆ ಅಂದರೆ ಸ್ವಲ್ಪ ಟೈಮಿಂಗ್ಸ್ ಬೇಗನೆ ಹೋಗ್ಬಿಡ್ಬೇಕು. ಆಲ್ರೆಡಿ ಒಂದು ಸತಿ ಕ್ಯಾನ್ಸಲ್ ಆಗಿದೆ, ಇರೋದು ಒಂದೇ ಟ್ರೈನು. ಅದಕ್ಕೆ ಬೇಗನೆ ಹೋಗೋಣ ಅಂತ ನಾನು ಬೇಗನೆ ಕರ್ಕೊಬಂದೆ. ಅವ್ರು ಲೇಟಾಗಿ ಬರೋಣ ಅಂತ ಇದ್ದರು. ಇವಾಗ ನಮ್ಮ ಮನೆಯವರು ಜಾಗ ನೋಡ್ಕೊಂಡ್ಬಂದರು. ಇಲ್ಲಿ ಹೊತ್ತಕ್ಕೂ ಆಯ್ತಿರಲಿಲ್ಲ, ಇಳಿಯೋಕ್ಕೂ ಆಯ್ತಿರಲಿಲ್ಲ, ಜಾಗ ಇರಲಿಲ್ಲ. ಅಲ್ಲಿ ಕೆಲಸ ನಡೀತಿತ್ತಲ್ಲ, ಸೊ ಅದರಿಂದ ಸರಿಯಾಗಿ ಜಾಗ ಇರಲಿಲ್ಲ. ಆಮೇಲೆ ನಾವೆಲ್ಲ ಬಂದು ನಮ್ಮ ಮನೆಯವ್ರು ಬಂದು ಕರ್ಕೊಂಡ್ಬಂದು ಇಲ್ಲಿ ಲಗೇಜ್ ಎಲ್ಲ ಇಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಜಾಸ್ತಿ ಜನಗಳು ಇಲ್ಲ, ಏನಿಲ್ಲ. ಇಲ್ಲೇನೇನೋ ಅಂಗಡಿಗಳೆಲ್ಲ ಇರುತ್ತೆ. ರೈಲ್ವೆ ಸ್ಟೇಷನ್ ಎಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಇರುತ್ತೆ. ಇಲ್ಲೇ ತಿಂಡಿ ತಿನ್ನೋಣ ಅಂದ್ಕೊಂಡು ಬಂದು. ಬಟ್ ಇಲ್ಲಿ ಯಾವುದೇ ರೀತಿ ಅಂಗಡಿಗಳು ಇರಲಿಲ್ಲ, ಏನಿರಲಿಲ್ಲ. ಕೆಲಸ ನಡೀತಾ ಇದ್ರಿಂದ ಸ್ವಲ್ಪ ಇದಾಗಿತ್ತು. ನಮ್ಮ ಮನೆಯವರು ತಿಂಡಿ ತರೋದಕ್ಕೆ ಹೋಗಿದ್ರು, ತಿಂಡಿ ತೊಗೊಂಬರ್ತಿದ್ದಾರೆ. ಇಲ್ಲಿ ಯಾವುದೂ ಹತ್ರದಲ್ಲಿ ಹೋಟೆಲ್ ಇರಲಿಲ್ಲ. ಲಗೇಜ್ ಬಿಟ್ಟು ಎಲ್ಲ ಕೂಡ ಹೋಗಿ ನಾವು ತಿಂಡಿ ತಿಂತೀವಿ. ನಾನು ಹಂಗಂದೆ ಹೋಗೋಣ ಅಂತ, ಬಟ್ ಎಲ್ಲ ಹೋಗಿ ತಿಂಡಿ ತಿನ್ನೋಕ್ಕಾಗಲ್ಲ, ಲಗೇಜ್ ಎಲ್ಲ ಎಷ್ಟೊಂದು ಇತ್ತಲ್ಲ. ಸೊ ಇಲ್ಲಿಗೆ ತಿಂಡಿ ತೊಗೊಂಬಂದರು. ಇದೇ ನಮ್ಮ ಟ್ರೈನ್ ಬಂತು. ಅಪ್ಪ ಹೇಗೋ ಟ್ರೈನ್ ಬಂತಲ್ಲ ಅನ್ನೋ ರೀತಿ ಆಯಿತು. ಮತ್ತೆ ಇವತ್ತು ಕೂಡ ಕನ್ಫರ್ಮ್ ಆಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕಾಗಿತ್ತು ಅನ್ನೋ ರೀತಿ ಆಯಿತು. ಓಕೆ, ತಿಂಡಿ ಎಲ್ಲ ತಿಂದೋ. ಟ್ರೈನ್ ಈ ರೀತಿ ಬೇಗ ಹಾಕಿದರೆ ಜಾಸ್ತಿ ದೂರ ಹೋಗೋರು ಆ್ಯಕ್ಚುಲಿ ಲಗೇಜ್ ಎಲ್ಲ ನೀಟಾಗಿ ಇಟ್ಕೊಂಡು ಇದು ಮಾಡ್ಬೋದು. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಟ್ರೈನ್ ಟೈಮಿಂಗ್ಸು 1 ನಿಮಿಷ ಇರುತ್ತೆ, 2 ನಿಮಿಷ ಇರುತ್ತೆ. ತುಂಬ ಲಗೇಜ್ ಎಲ್ಲ ತೊಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊತ್ತು ತುಂಬಾ ಕಷ್ಟ ಅನಿಸುತ್ತೆ. ನಾನು ಯಾವಾಗ ಜರ್ನಿ ಮಾಡಬೇಕಾದ್ರೂ ಟ್ರೈನ್ ಎಷ್ಟು ನಿಮಿಷ ಸ್ಟಾಪ್ ಐತೆ ಅಂತ ಕೇಳ್ತೀನಿ. ನಮ್ಮ ಕೋಚ್ ಆ್ಯಕ್ಚುಲಿ ಯಾವ ಕಡೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಆಗಿರಲಿಲ್ಲ. ಇದು ಸ್ವಲ್ಪ ಕೆಲಸ ನಡೀತಾ ಇದ್ರಿಂದ ಏನು ಕೂಡ ಗೊತ್ತಾಗ್ತಿರಲಿಲ್ಲ. ನಾವು ಈ ಟ್ರೈನ್ ಫುಲ್ಲು ಲಾಸ್ಟ್ ಇದೆ, ನಾವು ಫಸ್ಟ್ ಹೋಗಿ ಹತ್ಬೇಕಾಗಿತ್ತು. ಮತ್ತೆ ಈ ಲೇನ್ ಇದೆ ಲಗೇಜು ಇದೆಲ್ಲ ತೊಗೊಂಡು ಮತ್ತೆ ಮುಂದೆ ಹೋದೋ. ನಮ್ಮ ಕೋಚ್ ಯಾವ ಸೈಡ್ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಈ ಸೈಡ್ ಕೂತಿದ್ದು, ಟ್ರೈನ್ ಮುಂದೆ ಹೋಗ್ತಿದೆ. ಟ್ರೈನ್ ಇದೆ ಲಾಸ್ಟಲ್ಲಿ ಕಾಣಿಸ್ತಿದೆ, ಇಲ್ಲಿದೆ. ಇವಾಗ ನಾವು ಎಲ್ಲಿ ಹೋಗ್ಬೇಕಂದ್ರೆ ಫುಲ್ಲು ಈ ಟ್ರೈನ್ ಎಷ್ಟುದ್ದ ಐತೆ ಅಷ್ಟುದ್ದ ಅಲ್ಲಿವರೆಗೂ ಕೂಡ ಹೋಗಬೇಕು. ಅಲ್ಲಿ ತನಕ ಹೋಗ್ಬೇಕು. ಒಂದು ಟ್ರೈನ್ ಪೂರ್ತಿ ಇದು ಮಾಡೇ ಹೋಗ್ಬೇಕು. ನಾವೊಂದು ಇಬ್ಬರನ್ನ ಕೇಳ್ದೋ, ಬಟ್ ಈ ಕಡೆ ಬರುತ್ತೆ ಅಂತ ಹೇಳಿದರು. ಅವ್ರಿಗೂ ಗೊತ್ತಿರಲಿಲ್ಲ. ಇವಾಗ ಅಷ್ಟು ಲಗೇಜಲ್ಲೇ ಏನು ತೊಗೊಬಂದಿದ್ದೋ, ಈ ಟ್ರೈನ್ ಎಷ್ಟುದ್ದ ಐತೆ ಅಷ್ಟುದ್ದನೂ ಫುಲ್ ಮತ್ತೆ ಮುಂದೆ ಹೋಗಬೇಕಾಗಿತ್ತು. ನಮ್ಮ ಮನೆಯವ್ರು ನಾನು ಹೋಗಿ ಇಟ್ಟು ಬರ್ತೀನಿ ಅಂತ ಅಂದರು. ಒಬ್ಬರೇ 2 ಸತಿ ಇಡ್ತಾರೆ ಅಂತ. ನಾನು ನಮ್ಮ ಮನೆಯವರು 1 ಸತಿ ಇಟ್ಟು ಬಂದು ನನ್ನ ಮಗಳು ಕರ್ಕೊಂಡು ನನ್ನ ಮಗನ ಅಲ್ಲೇ ಕೂರಿಸಿದ್ದು ಲಗೇಜ್ ಎಲ್ಲ ನೋಡ್ತಾ ಇದ್ದ. ನಮ್ಮ ಮನೆಯವರು ಕರ್ಕೊಬಂದು ಬಿಟ್ಟು ನನ್ನನ್ನು ಮತ್ತೆ ಹೋಗಿದ್ದಾರೆ. ಅವರು ಅವನು ಕರ್ಕೊಬರ್ತೀನಿ ಅಂತ. ಅದರಲ್ಲೂ ಸ್ವಲ್ಪ ಬೆಡ್ಶೀಟ್ ಎಲ್ಲ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಇನ್ ಕೇಸ್ ಕೊಡಲ್ಲ ಅಂತ ಗೊತ್ತಿದ್ರೆ ನಾನು ಕೂಡ ಬೆಡ್ಶೀಟ್ ಏನು ತಂದಿರಲಿಲ್ಲ. ವೇಲು ಅದು ಇದು ಎಲ್ಲ ಐಟಮ್ ಆದರೂ ಮೇಲ್ಗಡೆನಾದರೂ ತೆಗೆದಿಟ್ಕೋಬೋದಾಗಿತ್ತು ಅನಿಸ್ತು. ನೋಡಿ, ತಿಪ್ಟೂರಿಗೆ ಬಂದು ಬ್ಯಾಂಗ್ಳೂರಿಂದ ವಾಪಸ್ ತಿಪ್ಟೂರಿಗೆ ಬಂದು ಅಂತ ಅಂದರೆ ಅಲ್ಲೆಲ್ಲ ನೋಡಿದ್ರೆ ಏನೋ ಒಂಥರ ಅಂತ ಅನಿಸೋದು. ಇಲ್ಲಿ ನೋಡಿ, ಸಕಲೇಶ್ಪುರ, ಸುಬ್ರಹ್ಮಣ್ಯ, ಅರಸೀಕೆರೆ ಎಲ್ಲ ಇಲ್ಲಿ ಮತ್ತೆ ರಿಟರ್ನ್ ಬರೋ ರೀತಿ ಆಯಿತು. ಇಲ್ಲೆಲ್ಲಿ ನಮ್ಮ ಕಡೆ ಊರುಗಳು ಕಂಡ್ರೆ ಅಯ್ಯೋ ನಮ್ಮೂರು ಬಂತು ಅನ್ನೋ ರೀತಿ ಆಯಿತು. ಇಲ್ಲಿ ಅರಸೀಕೆರೆ ಬಂದ ತಕ್ಷಣ ನಮ್ಮ ಅಕ್ಕರೂರು ಅಲ್ಲೇ ಹತ್ರದಲ್ಲೇ ಇರೋದು. ನಮ್ಮ ಅಕ್ಕಗೆ ಫೋನ್ ಮಾಡಿ ನಮ್ಮ ಅಕ್ಕನ ಮಗಳಿಗೆ ನಾನು ಇಲ್ಲೇ ನಿಮ್ಮೂರ ಹತ್ರನೇ ಹೋಗ್ತಾ ಇದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಿದ್ದೆ. ಏನೋ ಒಂಥರ ಖುಷಿ ಅಲ್ವಾ ಆ್ಯಕ್ಚುಲಿ. ಟ್ರೈನ್ ಒಂದು ಸತಿ ಹತ್ತಿದ್ರೆ ಮತ್ತೆ ನಮ್ಮೂರು ಪಕ್ಕದಲ್ಲೇ ಹೋದ್ರೂ ಕೂಡ ನಾವು ಇಳ್ಕೊಂಡು ಮತ್ತೆ ಹೋಗ್ತೀವಿ ಅನ್ನೋ ರೀತಿ ಇರಲ್ಲ. ಸಖತ್ತೇನೋ ಒಂಥರ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅನಿಸ್ತು. ಇದೇ ರೀತಿ ಟ್ರೈನ್ ಮೂವ್ ಆಯ್ತಾ ನಮ್ಮ ಕರ್ನಾಟಕ ಎಲ್ಲ ಪಾಸ್ ಆಗುತ್ತೆ, ಮತ್ತು ಬೇರೆ ಸ್ಟೇಟ್ ಎಲ್ಲ ಬರುತ್ತೆ. ನಮ್ಮೂರು ಹೋಗೇ ಬಿಡ್ತಲ್ಲ ಹಿಂದೆ ಅನ್ನೋ ರೀತಿ ಆಗುತ್ತೆ. ಟ್ರೈನು ಮೂವ್ ಆದಾಗ ಓಕೆ, ಅಷ್ಟು ಸೆಕೆ ಅನಿಸಲ್ಲ. ಈ ರೀತಿ ತೋಟದ ಹತ್ರ ಹೊಲ್ದ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಗ್ರೀನರಿ ಇರುತ್ತಲ್ಲ, ಗಾಳಿ ಬೀಸ್ತಾ ಇರುತ್ತೆ. ಜಾಸ್ತಿ ಹಂಗಂತ ವಿಂಡೋನೂ ಓಪನ್ ಮಾಡೋಕ್ಕಾಗಲ್ಲ. ಸಖತ್ತು ಸೆಕೆ ಆಯ್ತಿತ್ತು, ತುಂಬಾ ಸೆಕೆ. ಈ AC ಎಷ್ಟು ಬೆಟರ್ ಅಂತ ಅನ್ನಿಸ್ತು ಅಂದರೆ, ಸ್ಲೀಪರಲ್ಲಿ ತುಂಬ ಕಷ್ಟ ಅನ್ನಿಸ್ತು. ಏನು ಸ್ವಲ್ಪ ಜರ್ನಿ ಮಾಡ್ಬೋದು, ಹಿಂಗೆ 3 ಡೇಸ್ ಎಲ್ಲ ಜರ್ನಿ ಮಾಡೋದಂದ್ರೆ ತುಂಬ ಹಿಂಸೆ ಅನಿಸುತ್ತೆ. ನಮಗೆ ಇದೇ ಫಸ್ಟ್ ಟೈಮ್ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಯಾವ ಟೈಮು ಕೂಡ ಟ್ರೈನ್ ಕ್ಯಾನ್ಸಲ್ ಆಗೋದು ಈ ರೀತಿ ಆಗೋದು ಏನೂ ಆಗಿರಲಿಲ್ಲ.
ಡೈರೆಕ್ಟ್ ಟ್ರೈನ್ ಇದ್ದರೆ ಎಷ್ಟು ಬೆಟರು ಅಂದ್ಕೊಂಡು ನಾವು ಬಂದಿದ್ದೋ, ಬಟ್ ಈ ರೀತಿ ಆಯಿತು. ನಮಗೆ ಲಗೇಜ್ ಎಲ್ಲ ಎಷ್ಟು ಎತ್ತಿಡೋದು ಅದೆಲ್ಲ ಕ್ಯಾರಿ ಮಾಡೋದು, ತುಂಬ ಲಗೇಜಿನ ಮಾತ್ರ ತುಂಬ ಹಿಂಸೆ ಅಂತ ಅನ್ನಿಸ್ತು. ನಾವು ಲಗೇಜ್ ಯಾವ ಟೈಮು ಕೂಡ ತೊಗೊಬರಿವೋ, ಬಟ್ ರಾಗಿ ಎಲ್ಲ ಇಷ್ಟೊಂದು ಯಾವ ಟೈಮು ಕೂಡ ತೊಗೊಬತ್ತಿರಲಿಲ್ಲ. ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಡಿಮೆನೇ ತೊಗೊಬರಿವೋ. ಈ ಟೈಮ್ ಏನಂತ ಅಂದರೆ ಬ್ಯಾಂಗ್ಳೂರಿಗೆ ಹೋಗೋ ತನಕ ಅಷ್ಟೇ. ಬ್ಯಾಂಗ್ಳೂರಲ್ಲಿ ಒಂದು ಟೈಮ್ ಹಾಕಿದರೆ ನೆಕ್ಸ್ಟು ನಾವು ಎಲ್ಲಿ ಇಳ್ಕೊತೀವಿ ಅಲ್ಲೇ ತೆಗಿಯೋದು, ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗೋದಲ್ವ ಅನ್ನೋ ಪ್ಲ್ಯಾನಲ್ಲಿ ಲಗೇಜ್ ಎಲ್ಲ ಜಾಸ್ತಿ ತೊಗೊಬಂದು, ಅದರಿಂದ ತುಂಬ ಲಗೇಜ್ ಎಲ್ಲ ತೊಗೊಳೋದು ಮತ್ತು ಲಗೇಜ್ ಎಲ್ಲ ಇಡೋದಕ್ಕೂ ಕೂಡ ಈ ಸರಿ ಹಿಂಸೆ ಆಯಿತು. ಟ್ರೈನ್ ಹೋಗ್ತಾ ಹೋಗ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಮಧ್ಯಾಹ್ನ ಎಲ್ಲ ತುಂಬಾ ಬಿಸಿಲಿತ್ತಲ್ಲ ಅಲ್ಲೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ. ಇಲ್ಲಿ ನಮ್ಮ ಸೈಡು ಅರಸೀಕೆರೆ, ತಿಪ್ಟೂರು ಆ ಕಡೆ ಈ ಕಡೆ ಬಂದಾಗೆಲ್ಲ ಸ್ವಲ್ಪ ತಣ್ಣಗಿದೆ ವಾತಾವರಣ ಅನ್ನಿಸ್ತಾ ಇತ್ತು. ಸಂಜೆ ಆದಾಗ ಸ್ವಲ್ಪ ತಣ್ಣಗಿರುತ್ತೆ. ಮಧ್ಯಾಹ್ನ ಟೈಮ್ ಅಂತೂ ತುಂಬ, ಅದು ಎಕ್ಸ್ಪೆಷಲ್ ಬೆಂಗಳೂರಲ್ಲೂ ಕೂಡ ತುಂಬಾ ಜಾಸ್ತಿನೇ ಬಿಸಿಲಿತ್ತು. ಈ ಥರ ಎಲ್ಲ ಸೈಡಲ್ಲಿ ಗ್ರೀನರಿ ನೋಡ್ಕೊಂಡೆಲ್ಲ ಜರ್ನಿ ಮಾಡೋದಂದರೆ ತುಂಬಾ ಖುಷಿ ಅನಿಸುತ್ತೆ. ಸಂಜೆ ಆಯ್ತಲ್ಲ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು. ನಮ್ಮ ಮನೆಯವರು ಟೀ ತಗೋತಿದ್ದಾರೆ. ತುಂಬ ಟೈಮು ಟೀ ತೊಗೊಳಿವೋ ಇದು ಮಾಡಿವೋ, ಬಟ್ ಒಂದು ಟೈಮು ಕೂಡ ಟೀ ಚೆನ್ನಾಗೇ ಇರ್ತಿರ್ಲಿಲ್ಲ. ಜಾಸ್ತಿ ಟ್ರೈನಲ್ಲಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕೂತ್ಕೊಳ್ಳೋದು ಕೂಡ ಅಷ್ಟಿದಾಗಲಿಲ್ಲ. ಇದು ಹುಬ್ಳಿ ಬಂತು, ಹುಬ್ಬಳ್ಳಿ ಜಂಕ್ಷನ್ ಇದು ಬಂದಾಗ ನೈಟು ಇನ್ನೂ ಕರ್ನಾಟಕದಲ್ಲೇ ಇದ್ದೀವಲ್ಲ ಅನ್ನೋ ರೀತಿ ಖುಷಿ ಆಯಿತು. ಏನಾರು ತೊಗೊಳ್ಳೋಣ ನಮ್ಮ ಸೈಡನ್ನು ಅಂತ, ಊಟಕ್ಕೆ ಅಂತ ತೊಗೊಳ್ಳೋಣ ಅಂತ ಕೆಳಗಡೆ ಇಳಿದಿದ್ದೀವಿ. ಒಂದು 10 ಮಿನಿಟ್ಸ್ ಏನೋ ಇಲ್ಲಿ ಟೈಮ್ ಇತ್ತು. ಓಕೆ, ಕರ್ನಾಟಕ ಅಲ್ವಾ, ನಮ್ಮ ಸೈಡ್ ಅಲ್ವಾ, ಚೆನ್ನಾಗಿರುತ್ತೆ ಅಂತ ನೋಡ್ತಿದ್ದೀನಿ. ಇಡ್ಲಿ ಎಲ್ಲ ಬಿಸಿನೇ ಇತ್ತು, ಬಿಸಿ ಇರೋದು ನೋಡೇ ತೊಗೊಳ್ಳೋಣ ಅಂತ ಇಡ್ಲಿ, ದೋಸೆ ಮತ್ತು ಬೇರೆ ಬೇರೆ ಫುಡ್ಡೆಲ್ಲ ಇತ್ತು. ಮಕ್ಕಳು ಇಡ್ಲಿ ಆದರೆ ಚೆನ್ನಾಗಿ ತಿಂತೇವೆ ಅಂತ ಇಡ್ಲಿ ತೊಗೊಳ್ಳೋಣ ಅಂತ ತೊಗೋತಿದ್ದೀವಿ. ನೋಡೋದಕ್ಕೆ ಮಾತ್ರ ಚೆನ್ನಾಗಿತ್ತು, ಸುಮ್ಮನೆ ದುಡ್ಡು ವೇಸ್ಟು, ಸ್ವಲ್ಪನೂ ಕೂಡ ಚೆನ್ನಾಗಿರಲಿಲ್ಲ. ಮತ್ತು ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಿಚುವೇಶನು ಕೂಡ ಜಾಸ್ತಿ ವೀಡಿಯೋ ಮಾಡೋ ಥರ ಇತ್ತಿಲ್ಲ. ಟ್ರೈನಲ್ಲೆಲ್ಲ ಶೆಕೆ ತುಂಬ ಹಿಂಸೆ ಆಗಿತ್ತು. ಮಕ್ಳಿಗೂ ಕೂಡ ಪಾಪ ಮಲಗ್ಸೋಕ್ಕೆ ನೈಟು ಬೆಡ್ಶೀಟ್ ಇರಲಿಲ್ಲ, ಏನಿಲ್ಲ, ಹೆಂಗೆಂಗೋ ಪಾಡು ಬಿತ್ಕೊಂಡು ಕರ್ಕೊಂಡು ಬಂದು ಪಾಪ ನನ್ನ ಮಗನ ನೋಡೋಕ್ಕಂತೂ ಆಯ್ತಾ ಇಲ್ಲ. ಆಮೇಲೆ ಏನು ಸ್ಟೇರ್ ಕೇಸ್ ಇದೆ ಅಲ್ಲಿಂದ ಲಗೇಜ್ ಎಲ್ಲ ತೊಗೊಬಂದು ನಾನಂತೂ ಬೆವ್ತೋಗಿ ಸಾಕಾಗಿ ಸುಸ್ತಾಗಿ ಹೋಗೈತೆ. ಏಕೆಂದರೆ ಬಿಸಿಲು ಅಷ್ಟೊಂದಿತ್ತು ಇಲ್ಲಿ ಆ್ಯಕ್ಚುಲಿ ಬಿಸಿಲು. ನೆಕ್ಸ್ಟು ನಾವು ಏನು ಟ್ರೈನ್ ಕ್ಯಾಚ್ ಮಾಡಬೇಕಾಯಿತು ಆ ಟ್ರೈನ್ ಕೂಡ ನಮಗೆ ಮಿಸ್ ಆಯಿತು. ಏಕೆಂದರೆ 6 ಅವರ್ ಟ್ರೈನ್ ಲೇಟ್ ಆಯಿತಾ, ಇದು ಕೂಡ ಮತ್ತೆ ನೆಕ್ಸ್ಟು ಟ್ರೈನ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ, ಅದು ಮಿಸ್ ಆಯಿತು. ಮತ್ತು ನಮ್ಮ ಮನೆಯವರು ರಿಸರ್ವೇಷನ್ ಮಾಡಿಸ್ತೀನಿ ಅಂತ ಮತ್ತೆ ಹೋಗಿದ್ದಾರೆ. ಮತ್ತು ಇಲ್ಲಿ ನಾನು ಏನು ನಿಂತಿದ್ದೀನಿ ಈ ಜಾಗದಿಂದ ನಮ್ಮ ಮನೆ ಹತ್ರ ಇಷ್ಟು ಒಂದು 6-7 ಅವರ್ ಆಗುತ್ತೆ. ಮತ್ತು ನಾವು ಟ್ರೈನ್ಗೆ ಹೋಗಬೇಕು. 6 ಗಂಟೆಗೆ ಟ್ರೈನ್ ಇತ್ತು, ನಾವು 6 ಗಂಟೆ ಇಲ್ಲಿ 5:45 ಬಂದಿದ್ದೀವಿ. ನಂಗೆ 4 ಗಂಟೆಗೆ ನಮಗೆ ಅದು ಇದು ಮಾಡೋಕ್ಕಾಗಲಿಲ್ಲ, ಇದು ಮಿಸ್ ಆಯಿತು. ಓಕೆ ಅಂತ ನಮ್ಮ ಮನೆಯವರು ರಿಸರ್ವೇಷನ್ ಮಾಡಿಸ್ತೀನಿ ಕೇಳ್ತೀನಿ ಅಂತ ಹೋಗಿದ್ದಾರೆ. ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲಿ ಅಂದರೆ ಯುಪಿಗೆ ಮೋಸ್ಟ್ಲಿ ನಾವು ಹೋಗಲಿ ಟ್ರೈನ್ಗೆ ಎತ್ತಿ. ಈಗ ಕಾರಲ್ಲಿ ಟ್ರೈನ್ ಕ್ಯಾನ್ಸಲ್ ಆಗಿದೆ, ಒಂದು ಟ್ರೈನ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ಒಂದು ವಿಡಿಯೋ ಹಾಕಿರ್ತೀವಿ ನೋಡಿ. ಮತ್ತೆ ಕ್ಯಾಬ್ ಬುಕ್ ಮಾಡಿ ಇಲ್ಲಿಂದ ಮತ್ತೆ ಬೇರೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ನಮ್ಮ ಮನೆಯವರು ಒಂದು ಟೈಮ್ ಕಾರ್ ಮಾಡ್ಕೊಂಡೇ ಹೋಗೋಣ ಅಂತ ಅನ್ನೋರು, ಒಂದು ಟೈಮ್ ಬಸ್ಸಲ್ಲಿ ಹೋಗೋಣ ಅಂತ ಅನ್ನೋರು. ಬೇಡ ಲೇಟ್ ಆದರೂ ಪರವಾಗಿಲ್ಲ, ಕಾರಿಂದ ಇದೆಲ್ಲ ಅಲ್ಲೇ ಆ್ಯಕ್ಚುಲಿ ರೂಮಲ್ಲಿದ್ದೆ ನಮಗೆ ತುಂಬ ಖರ್ಚಾಯಿತು ಆ್ಯಕ್ಚುಲಿ. ಅದಕ್ಕೆ ಬೇಡ, ಮತ್ತೆ ಯಾಕೆ ಸುಮ್ಮನೆ ಅಷ್ಟೆಲ್ಲ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಮಾಡೋದು, ಸ್ವಲ್ಪ ರಿಸ್ಕ್ ತಗೊಂಡೇ ಹೋಗೋಣ ಅಂತ ಟ್ರೈನಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮತ್ತೆ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿ ಹೋದೋ, ಯಾವುದೇ ರೀತಿ ಬಸ್ಸಲ್ಲಿ ಏನು ಬರಲಿಲ್ಲ, ಮತ್ತು ಕೂಡ ಟ್ರೈನೇ. ಇದು ಯಾವಿದು ಈ ಜಾಗ? ನಿಜಾಮುದ್ದೀನಿಂದ ಇವಾಗ ಹೋಯ್ತಿರೋದು? ನಿಜಾಮುದ್ದೀನಿಂದ ನ್ಯೂ ಡೆಲ್ಲಿಗೆ ನಾವು ಹೋಯ್ತಾ ಇದ್ದೀವಿ. ಎರಡು ಊರಿಂದ ಹೋಗ್ತಿದ್ದೀವಿ ಅಂತ ಹೇಳಪ್ಪ. ಇಲ್ಲಿ ನೋಡಿ, ಹಾಂ, ಇಲ್ಲಿಂದ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಊರಿಗೆ ಬರ್ತೀವಿ ಆ್ಯಕ್ಚುಲಿ. ಮತ್ತು ಬರೋದು ಗೊತ್ತಿಲ್ಲ, ಬರ್ತೀವಿ ಆದರೆ ಅದರ ನಮ್ಮ ಪಪ್ಪಂಗೆ ರಜಾ ಬೇಕು. ರಜಾ 20 days ಯಾವಾಗೂ ಸಿಗುತ್ತೆ. 3 ಡೇಸಿಂದ ಆ್ಯಕ್ಚುಲಿ ಜರ್ನಿ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಹಿಂಸೆ ಅನಿಸಿತ್ತು. ನೈಟು ಸರಿಯಾಗಿ ನಿದ್ದೆನೂ ಇಲ್ಲ, ನಿದ್ದೆ ಹೆಂಗೋ ಬರೋದು, ಬಟ್ ಆ ಶೆಕೆಗಂತೂ ಸ್ವಲ್ಪನೂ ಸರಿಯಾಗಿ ನಿದ್ದೆನೇ ಬರ್ತಿರಲಿಲ್ಲ. ಊಟನೂ ಕೂಡ ಕಂಫರ್ಟಬಲಾಗಿ ಸಿಗಲಿಲ್ಲ. ಮನೇಲಿ ಮಾಡ್ಕೊಬಂದಿದ್ದೆಲ್ಲ ಅದು ಎ ಸಿ ಇಲ್ಲ ಏನಿಲ್ಲ, ಸ್ಲೀಪರಲ್ಲಿ ಶೆಕೆಗಂತೂ ಎಲ್ಲ ವೇಸ್ಟ್ ಮಾಡ್ದು. ಹೊರ್ಗಡೆ ತಿನ್ನೋಣ ಅಂತ ಅಂದರೆ ಹೊರ್ಗಡೆ ಫುಡ್ ಆ ರೀತಿ ಇತ್ತು. ಮನೆಗೆ ಹೋದಾಗಲೇ ನೆಮ್ಮದಿಯಾಗಿ ಊಟ ಮಾಡೋಣ ಅನ್ನೋ ರೀತಿ ಆಗಿತ್ತು. ಇಲ್ಲೂ ಕೂಡ ನಾವು ನಿಜಾಮುದ್ದೀನಲ್ಲಿ ಇಳ್ಕೊಂಡ್ವಲ್ಲ, ಅಲ್ಲೂ ನಮಗೆ ಜಾಸ್ತಿ ಟೈಮಿಂಗ್ಸ್ ಇರಲಿಲ್ಲ. ನೆಕ್ಸ್ಟು ಟ್ರೈನ್ ಕ್ಯಾಚ್ ಮಾಡೋದಕ್ಕೋಸ್ಕರ ಬೇಗ ಬಂದು ಒಂದು ಟ್ರೈನ್ ಹೆಂಗೋ ಬೆಂಗಳೂರಿಂದ ಬರೋದು ಅದೇನೋ ಒಂದು ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲೂ ಅದೇ ರೀತಿ ಆಗಬೇಕಾ, ಕ್ಯಾನ್ಸಲ್ ಆಗಲಿಲ್ಲ. ಇಲ್ಲಿ ನಮ್ಮ ಟೈಮಿಂಗ್ಸ್ ಆಗಲಿಲ್ಲ. ನೆಕ್ಸ್ಟು ಬರೋ ಟ್ರೈನು ಲೇಟಾಗಿ ಬಂದ್ರಿಂದ ಇಲ್ಲೂ ಕೂಡ ನಾವು ಟ್ರೈನ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇನ್ನೊಂದು ಯಾವುದಾದ್ರೂ ನೋಡೋಣ ಅಂತ ಹೋಗ್ತಿದ್ದೀವಿ.
ಟ್ರೈನು ಇಲ್ಲಿಂದ ನಾವು ಹೋಗೋ ಜಾಗಕ್ಕೆ ಅವೈಲೇಬಲ್ ಇತ್ತು. ಬಟ್ ಏನಂದರೆ 1 ಅವರಲ್ಲಿ ಹಾಫ್ ಆನ್ ಅವರಲ್ಲಿ ರಿಸರ್ವೇಷನ್ ಮಾಡಿಸ್ಬೇಕು ಅಂತಂದರೆ ಎಲ್ಲ ಸೀಟ್ ಬುಕ್ ಆಗಿತ್ತು. ಒಂದು ಕೂಡ ಖಾಲಿ ಇರಲಿಲ್ಲ. ಒಂದಿನ ಸ್ಟೇ ಆಗೋಣ ಅನ್ನೋ ರೀತಿಯೂ ಇರಲಿಲ್ಲ. ನಾಳೆನೇ ನಾವು ಡ್ಯೂಟಿಗೆ ನಮ್ಮ ಮನೆಯವರು ಜಾಯ್ನ್ ಆಗಬೇಕಾಗಿತ್ತಲ್ಲ, ಅದರಿಂದ ಹೇಗಾದರೂ ಮಾಡಿ ನಾವು ಇವತ್ತು ನೈಟು ನಾವು ಹೋಗಲೇಬೇಕು, ನಾಳೆ ಡ್ಯೂಟಿ ಜಾಯ್ನ್ ಆಗಲೇಬೇಕು ಅಂತ ಬರ್ತಿದ್ದೀವಿ. ಇಲ್ಲೆಲ್ಲ ಹೊಗೆ ಥರ ಕಾಣಿಸ್ತಾ ಇದೆಯಲ್ಲ, ನಾನು ಇದೇನು ಹೊಗೆ ಥರ ಇದೆಯಲ್ಲ ಅಂತ ಅನ್ಸುತ್ತಿದ್ದೆ. ಡೆಲ್ಲಿಲಿ ಇದೇನಕ್ಕೋಸ್ಕರ ಮಾಡಿರೋದಂತ ಅಂದರೆ ಇಲ್ಲಿ ಜಾಸ್ತಿ ಬಿಸಿಲಿದೆ, ತುಂಬಾ ಬಿಸಿಲು ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲೂ ಬಿಸಿಲಿರುತ್ತೆ. ಬಟ್ ಮಧ್ಯೆ ಮಳೆ ಬರ್ತಾ ಇರುತ್ತಲ್ಲ, ಅಷ್ಟು ಬಿಸಿಲು ಅಂತ ಅನಿಸಲ್ಲ. ಅಲ್ಲಿರೋರಿಗೆ ಹಂಗೆ ಅನಿಸುತ್ತೆ, ಅಯ್ಯೋ ಇಲ್ಲಿ ಇಷ್ಟೊಂದು ಬಿಸಿಲು ಅಂತ. ಬಟ್ ಅಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಜಾಸ್ತಿ ಸಖತ್ತು ಬಿಸಿಲಿದೆ. ಅದಕ್ಕೋಸ್ಕರ ಈ ರೀತಿ ಸ್ಪ್ರೇ ಆಗ್ತಾ ಇದೆಯಲ್ಲ, ಇದು ನೀರು, ಇದು ಏನಿದೆ ಎಲೆಕ್ಟ್ರಿಕ್ ಪೋಲು, ಅದಕ್ಕೆ ನೀರೆಲ್ಲ ಇದು ಮಾಡಿ ಅದು ಸ್ಪ್ರೇ ಆಗೋ ರೀತಿ ಮಾಡಿದ್ದಾರೆ. ನೋಡೋದಕ್ಕೆ ಅದು ಏನೋ ಫಾಗ್ ಅನ್ನೋ ರೀತಿ ಕಾಣುತ್ತೆ. ತುಂಬ ಕೂಲಾಗಿರುತ್ತೆ ಆ್ಯಕ್ಚುಲಿ. ಎಷ್ಟೋ ತಂಪಲ್ವ ಈ ರೀತಿ ಇದ್ದರೆ, ಜನಗಳಿಗೆ ಯೂಸ್ ಆಗೋದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ರೋಡ್ ಉದ್ದಕ್ಕೂ ಎಷ್ಟೋ ಆ ಪೋಲ್ ಇದೆ, ಅಲ್ಲಿಗೆಲ್ಲ ಇದು ಮಾಡಿದ್ದಾರೆ. ನಾವು ಹೋಗ್ಬೇಕಾದ್ರೆ ರಜೆ ಮುಗಿಸಿ ರಜಕ್ಕೆ ಅಂತ ಹೋಗ್ತಿದ್ವಲ್ಲ, ಹೋಗ್ಬೇಕಾದ್ರೆ ಅಷ್ಟು ಏನು ಈ ರೀತಿ ಏನು ಇರಲಿಲ್ಲ. ನಾವು ಡೈರೆಕ್ಟ್ ಟ್ರೈನಿಗೆ ಹೋದ್ರಿಂದ ಇದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ. ಬರಬೇಕಾದ್ರೂ ಮಾತ್ರ ಇನ್ನೂ ಬಿಸಿಲಿತ್ತು. ನಾನು ಅಲ್ಲಿಂದ ಬರಬೇಕಾದ್ರೆ ಅದೇ ತಾಟಲ್ಲಿ ಬಂದೆ. ನಾವು ಅಲ್ಲಿಗೆ ಹೋದರೆ ಮತ್ತೆ ಬಿಸಿಲಿರುತ್ತೆ ಅಂತ, ಸೇಮ್ ಅದೇ ರೀತಿ ಆಗಿದೆ. ಕಾರಲ್ಲೆಲ್ಲ ಹೋಗೋರಿಗೆ ಎ ಸಿ ಇರುತ್ತೆ, ಓಕೆ, ಹೆಂಗೆ ಹೋಗ್ತಾರೆ, ಅವ್ರಿಗೂ ಹಿಂಸೆ ಆಗುತ್ತೆ. ಬಟ್ ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಯೂಸ್ ಮಾಡೋದು ಯಾವುದು ಅಂತ ಅಂದರೆ ಲೇಡೀಸೇ ಆಗಲಿ, ವಯಸ್ಸಾಗಿರೋರು ಪ್ರತಿಯೊಬ್ಬರು ಕೂಡ ಸೈಕಲ್ ಯೂಸ್ ಮಾಡ್ತಾರೆ. ಮತ್ತು ಜಾಸ್ತಿ ರಿಕ್ಷಾಗಳು ಆ ರೀತಿ ಯೂಸ್ ಮಾಡ್ತಾರೆ. ಅಂಥವ್ರಿಗೆಲ್ಲ ಅಂತೂ ಈ ರೀತಿ ರೋಡಲ್ಲೆಲ್ಲ ಹೋಗ್ಬೇಕು ಅಂದರೆ ತುಂಬ ಹಿಂಸೆ ಅಂತ ಅನಿಸುತ್ತೆ. ಇವಾಗ ನಮ್ಮ ಮನೆಯವರು ಲಗೇಜ್ನೆಲ್ಲ ಇಳಿಸ್ಕೊತಿದ್ದಾರೆ. ತುಂಬ ಟೈಮ್ ಲಗೇಜು ಬರೀ ನಮ್ಮದು ಲಗೇಜ್ ಕ್ಯಾರಿ ಮಾಡೋದೇ ಆಗೋದು. ಅವರೊಬ್ಬರೇ ಇಟ್ಕೊಂಡು ಹೋಗ್ತಾರೆ ಅಂತ ನಾನು ಕೂಡ ಇಟ್ಕೊಳ್ಳೋದು, ನಾನು ಇಟ್ಕೊತೀನಿ ಅಂತ ನನ್ನ ಮಗನೂ ಇಟ್ಕೊಳ್ಳೋದು. ಇದೇ ರೀತಿ ಎಷ್ಟು ಟೈಮ್ ಅಂತ ನಾವು ಕೂಲಿ ಕೊಟ್ಟು ತೋರಿಸೋದಕ್ಕಾಗುತ್ತೆ. ಯಾಕೆ ಅಂದರೆ ಒನ್ ಟೈಮ್ ಆದರೆ ಓಕೆ, ಒನ್ ಟೈಮ್ ಅಲ್ವಾ ದುಡ್ಡು ಕೊಟ್ಟು ನಾವು ಹೋಗೋಣ ಲಗೇಜ್ ಎಲ್ಲ ಒರೆಸ್ಕೊಂಡು ಅಂತ ಅನ್ಬೋದು. ಬಟ್ ನಾವು 3 ಸತಿ ಹತ್ತೋದು 3 ಸತಿ ಇಳಿಯೋದು, ರೈಲ್ವೆ ಸ್ಟೇಷನೆಲ್ಲ ನಾವು 2 ಟ್ರೈನ್ ಕ್ಯಾಚ್ ಮಾಡೋದ್ರಿಂದ ತುಂಬ ಟೈಮು ಲಗೇಜ್ ಎಲ್ಲ ತೊಗೊಳ್ಳೋದು ಇಳಿಸೋದು ಇರುತ್ತೆ. ಅದರಿಂದ ಯಾವ ಟೈಮ್ ಎಲ್ಲ ಟೈಮು ನಾವು ದುಡ್ಡು ಕೊಡೋದಕ್ಕಾಗಲ್ಲ. ಒನ್ ಟೈಮ್ ನಾವು ದುಡ್ಡು ಕೊಡ್ತೀವಿ ಏನಾದರೂ ಅಂತ ಅಂದರೆ 1,000ದಿಂದ ಕಡಿಮೆ ಅಂದರೂ ಕೂಡ 1,000ನಾದರೂ ಕೇಳ್ತಾರೆ. ನಮ್ಮ ಲಗೇಜ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾವು 2 ಟ್ರೈನ್ ಕ್ಯಾಚ್ ಮಾಡೋದ್ರಿಂದ 2 ಟ್ರೈನ್ ಹತ್ಬೇಕಾದ್ರೂ ನಾವು ಇದೇ ರೀತಿ 3 ಟ್ರೈನ್ ಆ್ಯಕ್ಚುಲಿ ಚಂದ್ರಾಯಪಟ್ಟಣನೂ ಸೇರಿ ನಾವು ಬಂದಿದ್ದು. ನಾವೆಲ್ಲದಕ್ಕೂ ಹಿಂಗೆ ಲಗೇಜ್ ದುಡ್ಡು ಕೊಟ್ಟೆ ಒರೆಸ್ತೀವಿ ಅಂತ ಅಂದರೆ ಟ್ರೈನಿನ ದುಡ್ಡು, ಈ ಲಗೇಜ್ ಏನು ಕೊಡ್ತೀವಿ ಆ ದುಡ್ಡೇ ಒಂದು 3,000ರಿಂದ 4,000 ಅದೇ ಆಗುತ್ತೆ. ಅದಕ್ಕೆ ಓಕೆ ಅಷ್ಟೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಆದಷ್ಟು ಎಲ್ಲ ನಿಧಾನಕ್ಕೆ ಎತ್ತಿಡೋದು ಇದು ಮಾಡ್ತಿರ್ತೀವಿ. ಒಂದೊಂದು ಟೈಮು ಮಕ್ಳನ್ನ ಕೂರಿಸ್ತೀವಿ, ಮಕ್ಳು ಕೂರಿಸಿ ಇಬ್ಬರಿಗೂ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ತೊಗೊಂಡೋಯ್ತೀವಿ ಲಗೇಜ್. ನನ್ನ ಕೈಲಾಗೋಷ್ಟು ನಾನು ತೊಗೋತೀನಿ, ಅವ್ರ ಕೈಲಾಗೋಷ್ಟು ಅವ್ರು ತೊಗೊತಾರೆ. ಇಲ್ಲಿ ನಮಗೆ 6:30ಗೆ ಟ್ರೈನ್ ಇದೆ. 6:30 ಏನು ರಿಸರ್ವೇಷನ್ ಮಾಡಿಸಿಲ್ಲ, ಹಾಗೆ ಇದೆ, ನೋಡೋಣ ಹೋಗೋಣ ಅಂತ, ಅದಕ್ಕೆ ಕ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅದಕ್ಕೆ ಬೇಡ ಪರವಾಗಿಲ್ಲ, ಟೈಮ್ ಬೇರೆ ಆಗುತ್ತೆ, ಲಗೇಜ್ ಎಲ್ಲ ಕೂಲಿ ಕೊಟ್ಟೆ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವ್ರು ಯಾವ ರೀತಿ ದುಡ್ಡು ಕೇಳ್ತಾರೆ ಅಂತ ಅಂದರೆ ಇವ್ರಿಗೆ ಆ್ಯಕ್ಚುಲಿ ಗೊತ್ತಿರುತ್ತಲ್ಲ, ಇವರು ಅದರ್ ಸ್ಟೇಟಿಂದ ಬರ್ತಾ ಇರೋದು ಅಂತ ಕಡಿಮೆ ಮಾಡೋ ರೀತಿಯೇ ಇರಲ್ಲ. ಏಕ್ದಮ್ ಎಷ್ಟು 1,000 1,500 ಆ ರೀತಿ ಎಲ್ಲ ಕೇಳ್ಬಿಡ್ತಾರೆ. ಅದಕ್ಕೆ ನಮ್ಮನೆಯವ್ರು ಓಕೆ ಬಿಡು ಪರವಾಗಿಲ್ಲ ಅಂತ ಅಂತಾರೆ. ನಾನು ಇಲ್ಲ ತಡಿ ಸ್ವಲ್ಪ ಕಡಿಮೆ ಮಾಡ್ಸೋಣ ಅಂತ ಅಂದು ಅವ್ರು 1,000 ರೂಪಾಯಿನ ಕೇಳಿದ್ರು, ನಾವು 800 ರೂಪಾಯಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದರೆ ಎಕ್ಸ್ಕ್ಲೇಟರ್ ಇತ್ತು. ಆಮೇಲೆ ಹಂಗಂತ ಅನ್ನಿಸ್ತು, ಪರವಾಗಿಲ್ಲ ಇನ್ನೇನು ಮಾತಾಡಿದ್ದೀವಲ್ಲ ಅಂತ ಎಲ್ಲ ಮಾತಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅವ್ರು ಹೊತ್ಕೊಂಡಿದ್ದಾರಲ್ಲ, ಅದು ಇದೊಂದು ಸೂಟ್ ಕೇಸು, ಅವೆರಡು, ಇನ್ನು ಮಿಕ್ಕಿದ್ದು ಏನಿದೆ ಅದು ನಾವೇ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಸೂಟ್ ಕೇಸ್ ಈ ರೀತಿ ವೀಲಿದ್ರೆ ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಇಂಥ ಪ್ಲೈನ್ ಜಾಗಗಳಿರುತ್ತಲ್ಲ, ಈ ರೀತಿಯಲ್ಲೇ ಎಳ್ಕೊಂಡು ಹೋಗ್ಬೋದು. ಮತ್ತು ಎಕ್ಸ್ಕ್ಲೇಟರ್ ಮೇಲೆ ಅಂತ ಅಂದ್ರಂತೂ ಅದು ನನಗಂತೂ ಮುಷ್ಕಿಲ್ ಕೆಲಸನೇ. ನಾವು ನಿಧಾನಕ್ಕೆ ನಾನು ನನ್ನ ಮಗಳು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗ ನಮ್ಮ ಮನೆಯವರು ಅವರು ಲಗೇಜ್ ತೊಗೊಂಡೋದ್ರಲ್ಲ, ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ರೈಲ್ವೆ ಸ್ಟೇಷನಲ್ಲಂತೂ ಯಾವಾಗಲೂ ಜನಗಳು ಜಾಸ್ತಿನೇ ಇರ್ತಾರೆ. ಲಗೇಜ್ ಎಲ್ಲ ತಗೊಂಡು ಹೋಗಬೇಕು ಅಂತ ಅಂದ್ರಂತೂ ಜಾಗನೇ ಬಿಡ್ತಾ ಇರಲ್ಲ, ಅಷ್ಟು ರಶ್ ಇರುತ್ತೆ. ಹೋಗ್ತಾ ಇದ್ದೀವಿ ಇವಾಗ. ಅಕ್ಕಪಕ್ಕದಲ್ಲಿ ಯಾರೇ ಬಂದರೂ ಕೂಡ ಎಲ್ಲಿ ಕಳ್ರಪ್ಪ ಅಂತ ಅನಿಸುತ್ತೆ, ಏಕೆಂದರೆ ಇಲ್ಲೆಲ್ಲ ತುಂಬ ಕಳ್ಳರಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾವು ಬಂದು ರೀಚ್ ಆದೋ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ. ನಾವು ನೆಕ್ಸ್ಟ್ ಹೋಗೋ ಟ್ರೈನಿಗೆ ನಮ್ಮ ಮನೆಯವ್ರು ನಮ್ಮನ್ನು ಕೂರಿಸಿ ರಿಸರ್ವೇಷನ್ ಮಾಡಿಸೋಣ ಅಂತ ಹೋಗಿದ್ದಾರೆ. ಮೊಬೈಲಲ್ಲಿ ಸೀಟ್ ತೋರಿಸ್ತಾ ಇರುತ್ತೆ, ಬಟ್ ಅಲ್ಲೋಗಿ ಎಂಕ್ವೈರಿ ಮಾಡಿದರೆ ಸೀಟ್ ಕನ್ಫರ್ಮ್ ಇಲ್ಲ ಅಂತ ಅಂತಾರೆ. ಅದಕ್ಕೆ ತುಂಬ ಸತಿ ಅದೇ ರೀತಿಯಾಗಿದೆ. ಅದಕ್ಕೆ ಡೈರೆಕ್ಟಾಗಿ ಅಲ್ಲೇ ಹೋಗೋಣ, ಎಲ್ಲಿ ರಿಸರ್ವೇಷನ್ ಮಾಡ್ತಾರೆ ಟಿಕೆಟ್ ಕೌಂಟ್ರ್ ಹತ್ರ ಅಂತ ಹೋಯ್ತಾ ಇದ್ದಾರೆ. ಹೋಗೋದಕ್ಕೂ ಮುಂಚೆ ಜ್ಯೂಸ್ ತಂದು ಕೊಟ್ಟು ಕುಡ್ಕೊಂಡು ಕೂತೀರಿ, ಬರ್ತೀನಿ ಇಲ್ಲೇ ಇರಿ ಅಂತ ಹೇಳಿ ಹೋದ್ರು ಅವರು.
ಇಲ್ಲಂತೂ ಕಳ್ಳರು ತುಂಬಾ ಇದ್ದಾರಂತೆ. ಕಿವಿ ಓಲೆ ಎಲ್ಲ ಕಿತ್ಕೊಂಡು ಹೋಗೋದು, ಲ್ಯಾಪ್ಟಾಪ್ ಎಲ್ಲ ಹೊತ್ಕೊಂಡು ಹೋಗೋದು, ಆ ರೀತಿ ಎಲ್ಲ ಮಾಡ್ತಾರಂತೆ. ನಾನು ಲ್ಯಾಪ್ಟಾಪ್ ಬೇರೆ ಇಟ್ಕೊಂಡು ಕೂತಿದ್ದೆ, ಮಕ್ಕಳು ಕೂರಿಸ್ಕೊಂಡು ಎಷ್ಟು ಬೇಗ ನಮ್ಮ ಮನೆಯವ್ರು ಬರ್ತಾರಪ್ಪ ಅನ್ನೋ ರೀತಿ ಆಗಿತ್ತು. ಅವರು ತುಂಬ ಎಂಕ್ವೈರಿ ಎಲ್ಲ ಮಾಡಿ ಸ್ಲೀಪರಲ್ಲಿ AC ಟಿಕೆಟ್ ಸಿಗಲಿಲ್ಲ, ಜನರಲಲ್ಲಿ ತೊಗೊಬಂದರು. ಬಟ್ ಜನರಲಲ್ಲಿ ನಾವು ಹತ್ತತ್ತೀವಿ, ಇಳಿಯೋಕ್ಕಾಗೋದಿಲ್ಲ ಅಷ್ಟೊಂದೆಲ್ಲ ಲಗೇಜ್ ತೊಗೊಂಡು. 1 ನಿಮಿಷ ಅಥವಾ 2 ನಿಮಿಷ ಮಾತ್ರ ಸ್ಟಾಪ್ ಇರುತ್ತೆ. ಓಕೆ ಪರವಾಗಿಲ್ಲ, ಸ್ಲೀಪರಲ್ಲಿ ಅಂತ ಹತ್ತಿಸಿದ್ರು. ನನಗೆ TT ಬಂದರೆ ಏನು ಹೇಳೋದು ಅನ್ನೋ ರೀತಿ. ನಮ್ಮನೆಯವ್ರು ಇಲ್ಲ ನಾನು ಇದ್ದೀನಿ ಹೇಳ್ಕೊಂತೀನಿ ಅಂತ ಹತ್ತಿಸಿದ್ರಾ. ಸ್ಲೀಪರ್ಗೆ ಓಕೆ ಅಂತ ಹತ್ತಿ ಕೂತ್ಕೊಂಡು ಅವ್ರು ಬಂದರು. ಆ ಸೀಟ್ನ ಯಾರಿದ್ರು ನಾವು ಕೂತಿದ್ದೋ ಅವ್ರು ಬಂದು ಹೀಗೀಗೆ ಅಂತ ಕೇಳಿದರು. ಓಕೆ ಅಂತ ಅಂದಿದ್ದಕ್ಕೆ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ. ಈ ಒಂದು ಸೀಟಲ್ಲಿ ಇಬ್ಬರು ಕೂತ್ಕೋಬೇಕಾಗಿತ್ತು, ಬಟ್ ಅವರು 3 ಜನ ಜೆಂಟ್ಸ್ ಇದ್ದರು. ಅವರು ಸೀಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮಗೊಂದು ಸೀಟ್ ಬಿಟ್ಟರು. ತುಂಬಾ ಹೆಲ್ಪ್ ಮಾಡಿದರು, ತುಂಬಾ ಥ್ಯಾಂಕ್ ಯು. ಆ್ಯಕ್ಚುಲಿ ಇವ್ರೇನಿದ್ದಾರೆ ಇವಣ್ಣ ಕರ್ನಾಟಕದವ್ರಂತೆ. ಅವನಿಗೇರೇನೋ ಧಾರವಾಡನೋ ಅಂದರು ಸಾರಿ ಮರ್ತೋಗ್ಬಿಟ್ಟೈತೆ. ನಾವು ಕನ್ನಡದಲ್ಲಿ ಮಾತಾಡ್ತಿದ್ವಲ್ಲ, ಅದಕ್ಕೆ ಸರಿ ಎಲ್ಲಿ ಇರೋದು ಹೇಗೆ ಅಂತ ಏನೇನೋ ಕೇಳ್ತಾಯಿದ್ರು. ಕರ್ನಾಟಕದವ್ರು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ನಮ್ಮನ್ನು ಗುರ್ತಿಡ್ದು ನಾವು ಮಾತಾಡಿದ್ದು ನೋಡಿ ನಮ್ಮ ಕರ್ನಾಟಕದವರು ಅಂತ ಅವ್ರಿಗೆ ನಮ್ಮ ಕಡೆಯವರನ್ನ ಫೀಲಿಂದ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಟೈಮ್ ಅವ್ರು ಮಾತಾಡಿದರು. ನಾವು ಓಕೆ ಅಂತ ಊಟ ಮಾಡಿ ಮಲಗ್ದೋ. ಊಟ ಟ್ರೈನಲ್ಲೇ ತೊಗೊಂಡಿದ್ದು. ಮಧ್ಯಾಹ್ನದ ಕೊಟ್ಟಿದ್ರು ಅನಿಸುತ್ತೆ, ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಆರೋಗಿತ್ತು. 150-200 ರೂಪಾಯಿ ಊಟ ತೊಗೊತಾರೆ, ಯಾವುದಕ್ಕೂ ಬೇಡ ಅನ್ನಂಗಿರುತ್ತೆ. ನಾವು ಊಟ ಮಾಡಿ ಮಲಗ್ದೋ. ನೆಕ್ಸ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಕ್ಕಳೆಲ್ಲ ಮಲಗಿದ್ರು. ನಮ್ಮ ಮನೆಯವ್ರು ಬಂದು ಎದಾಳಿಸಿ ಸ್ಟಾಪ್ ಬಂತು ಅಂತ ಎದಾಳಿಸಿದ್ರು. ಮಕ್ಕಳನ್ನೆಲ್ಲ ಎದಾಳಿಸ್ದೆ. ಅದು ಕೂಡ ನಮ್ಮ ಇರಲ್ಲ ಮತ್ತೆ ನಾನ್ ವೆಜ್ ಈ ಕಡೆ ನಮ್ಮ ಸೈಡ್ ಐತಲ್ಲ ಭಾರಿ ಬೆಸ್ಟ್ ಮಾಡ್ತಾರೆ. ಉತ್ತರ ಕರ್ನಾಟಕದ ಸೈಡ್ ಯಾರು ನಮ್ಮ ಸೌತ್ ಸೈಡ್ ಆ್ಯಕ್ಚುಲಿ ನಮ್ಮ ಕರ್ನಾಟಕ, ಕೇರಳ, ತಮಿಳ್ನಾಡು ಎಲ್ಲ ನಾರ್ಮಲ್ ಸೇಮ್ ಬೆಸ್ಟ್ ಇದೆ. ಮತ್ತು ಮೇಲ್ಗಡೆ ಬಂತು ಮಹಾರಾಷ್ಟ್ರದೂ ಸ್ವಲ್ಪ ಪರವಾಗಿಲ್ಲ. ಮಹಾರಾಷ್ಟ್ರ ಬಂತು ಮೇಲ್ಗಡೆ ಬಂದರೆ ಟೆನ್ಷನ್ ಸಿಕ್ಕಿದೆಯಾ? ನಿಮ್ಮ ಲ್ಯಾಂಗ್ವೇಜ್ ನೋಡಿ ನಾನು ಮಾತಾಡ್ಬೇಕಂತ ಇದೆ, ಮತ್ತೆ ಬೇಡ ಅಂತ ಥ್ಯಾಂಕ್ಸಾ. ಇವಣ್ಣ ಏನಿದ್ದಾರೆ ಇವರು ನಾವು ಏನು ಲಗೇಜ್ ಇಳಿಸಿ ಅಂತ ಏನು ಕೂಡ ಕೇಳಲಿಲ್ಲ. ಅವರೇ ನಮ್ಮ ಸ್ಟಾಪ್ ಬಂದ ತಕ್ಷಣ ಅವ್ರ ಸೀಟಿಂದ ಎದ್ದು ಬಂದು ನಮಗೆ ಲಗೇಜೆಲ್ಲ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡಿದರು. ನಮಗೂ ಕೂಡ ಸ್ಟಾಪ್ ಇದ್ದದ್ದು 1 ನಿಮಿಷ 2 ನಿಮಿಷ ಅಷ್ಟೇ. ಈ ವಿಡಿಯೋ ಕಂಟಿನ್ಯೂ ನಾಳೆ ಮಾಡ್ತೀನಿ. ಥ್ಯಾಂಕ್ ಯು.